ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನೆ ಸ್ವಲ್ಪ ಕುಡ್ದಿದ್ದೆ. ಸ್ವಲ್ಪ ಕುಡ್ದಿದ್ರೆ ನೀವು? ಕಂಡು ಪೂರ್ತಿ ಕುಡ್ದು ಬೀದಿಲ್ ಬಿದ್ದಿದ್ರಿ. ಯಾಕೆ ತಾತ ಹಂಗ್ ಮಾಡಿದ್ರಿ ನೀವು? ಮತ್ತೆ ಸುಬ್ಬಿ ಹೊರಟೋಗಿದ್ದಾಳಲ್ಲ, ನಾನೇನು ಮಾಡಲಿ? ಸುಬ್ಬಿಗೆ ಶ್ರೀರಾಮ್ ದೇಸಾಯಿ ಜೊತೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ನನ್ನ ಹತ್ರ ಪರ್ಪರಿಯಾಗಿ ಕೇಳ್ಕೊಂಡ್ಲು, ಹೋಗೋಕ್ಕಿಲ್ಲ ತಾತ, ನಾನು ಕಳಿಸ್ಬೇಡಿ ಅಂತ. ಆದರೂ ನಾನೇ ಕಳಿಸ್ಕೊಟ್ಟೆ. ಆದರೆ ಸುಬ್ಬಿ ಇಲ್ಲದೆ ನಾವ್ಯಾರು ಖುಷಿಯಾಗಿರೋಕ್ಕಾಗಕ್ಕಿಲ್ಲ. ಸುಬ್ಬಿ ಇಲ್ಲಿಗೆ ಬರಬೇಕು, ನಾವು ಅವಳು ಇಲ್ಲಿ ಕರ್ಕೊಂಡು ಬರಲೇಬೇಕು. ಸುಮ್ನಿರಿ ತಾತ, ಯಾಕೇನೇನೋ ಯೋಚನೆ ಮಾಡ್ತೀರಾ? ಸುಬ್ಬಿಗೆ ಅಲ್ಲಿಗೆ ಹೋಗೋವಾಗ ನಮ್ಮನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರಿತ್ತು. ಆದ್ರೆ ಹೋದ್ಮೇಲೆ ಅವಳಲ್ಲಿ ತುಂಬಾ ಖುಷಿಯಾಗಿದ್ದಾಳೆ. ಇದ್ ನಿಮ್ಗೂ ಗೊತ್ತಲ್ವಾ? ಆದ್ರೂ ಯಾಕೆ ಅವಳನ್ನ ಕರ್ಕೊ ಬರ್ಬೇಕು ಅಂತ ಇದ್ದೀರಾ? ನೋಡಿ ತಾತ, ಸುಬ್ಬಿಯಲ್ಲಿ ಅವ್ರ ಅಪ್ಪ ಅಮ್ಮನ ಜೊತೆ ಪ್ರೀತಿಯಿಂದ ಹ್ಯಾಪಿ ಆಗಿದ್ದಾಳೆ. ಮತ್ತೆ ಅವಳನ್ನ ಇಲ್ಲಿ ಕರ್ಕೊಬರಿ ಯೋಚನೆ ಮಾಡಬೇಡಿ. ಅವರು ಕಳ್ಸ್ಕೊಟ್ಟಾಗ ಸುಬ್ಬಿ ವಾಪಸ್ ಬರ್ಲಿ. ಅಲ್ಲಿ ಗಂಟ ಸುಬ್ಬಿ ತಂದೆ ತಾಯಿ ಪ್ರೀತಿನ ಅನುಭವಿಸ್ತಾ ಖುಷಿಯಾಗಿರ್ಲಿ. ಹೌದು ತಾತ, ನೀವು ಸುಬ್ಬಿಗೆ ತೊಂದರೆ ಮಾಡಬಾರ್ದಷ್ಟೇ. ನಿಮ್ಗೆ ಹೇಳ್ತಾ ಇರೋದು ತಾತ, ಅರ್ಥ ಆಗ್ತೈತಾ? ಇನ್ಮೇಲೆ ನೀವು ನೆನ್ನೆ ತರ ಡ್ರಿಂಕ್ ಮಾಡಂಗಿಲ್ಲ. ಸುಬ್ಬಿನ ಇಲ್ಲಿ ಕರ್ಕೊಬರ ಆಲೋಚನೆ ಮಾಡಂಗಿಲ್ಲ. ತಾತ ಹೇಳಿ ಜ್ಞಾಪಕ ಇದೆ ತಾನೆ? ಕಾವೇರಿ, ಲೇಟ್ ಆಗ್ತಿದೆ, ನಡೆಯೋ, ನಿಮಗೂ ಸ್ಕೂಲ್ ಲೇಟ್ ಆಗ್ತಿದೆ. ನೀವೆಲ್ಲ ಏನೇ ಅಂದ್ರು ಸುಬ್ಬಿ ಇಲ್ಲದೆ ನಾನು ಇರೋಕ್ಕಾಗಲ್ಲ. ಅವಳು ವಾಪಸ್ ಬರಬೇಕು. ಸೀತಾ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳಿ? ಸರ್ಪ್ರೈಸ್. ಅದೇ ಎಲ್ಲಿಗಂತ ಹೇಳಿ. ನೀವೇನಂತ ಕೇಳಿದ್ದು? ಹಳೆ ಸೀತಾ ಬೇಕು ಅಂತ ತಾನೆ? ಹಳೆ ಸೀತಾ ಇದ್ದಿದ್ದೆಲ್ಲಿ? ಒಟಾರದಲ್ಲಿ. ನಾವೆಲ್ಲರೂ ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಂದ್ರೆ 3 ಜನ ನಾವು ಒಟಾರಕ್ಕೆ ಹೋಗ್ತಾ ಇದೀವ? ಕ್ರೇಜಿ. ಒಟ್ಟಾರ ಅಂದ್ರೆ ಆ ಅಜ್ಜಿ ತಾತ ಬಂದಿದ್ರಲ್ಲ, ಅವ್ರ ಮನೆ ಅನ್ಸ್ತೈತೆ. ಇದಮ್ಮ, ನಾನು ಆ ಕಡೆ ಕೂರ್ತೀನಿ. ಪುಟ್ಟ, ಚಿಕ್ಕ ಮಕ್ಳು ಈ ಕಡೆ ಕೂರ್ಬಾರ್ದು, ಡೇಂಜರ್. ಇಲ್ಲ, ನಾನು ಆ ಕಡೆನೆ ಕೂರ್ಬೇಕು. ಪ್ಲೀಸ್ ಪುಟ್ಟ, ಹಠ ಮಾಡ್ಬೇಡ. ಓಕೆ ಸೀತಾ, ಪರವಾಗಿಲ್ಲ, ಕೂರ್ಸಿ. ಸರಿ ಕೂತ್ಕೋ, ಆದ್ರೆ ಕೈ ತಲೆ ಎಲ್ಲ ಹೊರಗಡೆ ಹಾಕ್ಬಾರ್ದಾಯ್ತಾ? ಬಾ. ಎಷ್ಟೋ ತನಕ ನಗ್ನಾಗ್ತಾ ಇದ್ರಿ, ಈಗ ಸಡನ್ ಆಗಿ ಯಾಕೆ ಡಲ್ ಆದ್ರಿ? ಏನೂ ಆಗಿಲ್ಲ ಸೀತಾ. ಯಾರು ಬಂದಿದ್ದಾರೆ ನೋಡು. ಸುಬಿ, ಏನ್ ನೋಡ್ತಿದ್ಯಾ? ಹೋಗಿ ಅಜ್ಜಿ ತಾತನ ತಪ್ಕೋ. ಹೋಗು ಅಜ್ಜಿ ತಾತ. ಬಂಗಾರಿ, ಪುಟಿ, ಹೇಗಿದ್ದೀರಾ ಅಂತ ಕೇಳು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೀತಾ, ರಾಮ್,
ಬನ್ನಿ ಬನ್ನಿ ಬನ್ನಿ. ಅಮ್ಮ ಸಾರಿ, ಒಂದು ಮಾತು ಹೇಳ್ದೆ ಬಂದ್ಬಿಟ್ವಿ. ತವ್ರ ಮನೆಗೆ ಬರೋರು ಹೇಳ್ಬಿಟ್ಟು ಬರ್ಬೇಕಾ? ಆದ್ರೂ ನೀವು ಹೇಳಿದಿದ್ರೆ ಏನಾರು ಸ್ಪೆಷಲ್ ಮಾಡ್ತಾ ಇದ್ದೆ. ನೀವ್ ಹೀಗ್ ಮಾಡ್ತೀರಾ ಅಂತಾನೆ ನಾನು ಹೇಳಿಲ್ಲ. ಇವತ್ತು ಎಲ್ಲ ಅಡ್ಗೆ ನಾನೇ ಮಾಡ್ತೀನಿ. ಸರಿ, ನೀವು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀರೋ ಅಥವಾ ಒಳಗೆ ಬರ್ತೀರೋ? ಭಾರ್ಗವ್, ಅಂದ್ರೆ ನಮ್ಮನೇಲಿ ಸಿಹಿ ಹೆಸರಲ್ಲಿ ಆಟ ಆಡಕ್ಕೆ ಬಂದಿರೋ ಸಬ್ಸ್ಟ್ಯೂಟ್ ಪ್ಲೇಯರ್ ಹೆಸರು ಸುಬ್ಬಲಕ್ಷ್ಮಿ ಅಂತನ? ಅವಳು ಸಿಹಿ ಅಲ್ವಾ? ಇನ್ನೂ ಅನುಮಾನನ ನಿಮಗೆ? ಸಿಹಿಯಾಗಿದ್ದಿದ್ರೆ ಸುಬ್ಬಿ ಅಂದ ತಕ್ಷಣ ಅವಳು ಯಾಕೆ ನೋಡಿದ್ಲು? ಕರೆಕ್ಟ್ ಅಲ್ವಾ ಭಾರ್ಗವ್? ಸುಬ್ಬಿ ಅಂದ ತಕ್ಷಣ ಹಾ ಅಂತ ತಿರುಗಿದ್ಲು, ಆಮೇಲೆ ಮುಖ ಒಂಥರ ಮಾಡ್ಬಿಟ್ಲು. ಅಲ್ಲಿಗೆ ಅರ್ಥ ಮಾಡ್ಕೊ, ಅವಳು ಸಿಹಿ ಅಲ್ಲ, ಬಂದಿರೋದು ಬೇರೆ ಯಾರೋ. ರಾಮ್ ರಾಮ್, ಓಹ್ ಅಶೋಕ, ಬಾಪ ಬಾ ಬಾ ಬಾ. ರಾಮ್ ಇಲ್ವಾ? ರಾಮ ಅವನ ಹೆಂಡತಿ ಮತ್ತೆ ಮಗಳ ಜೊತೆ ಎಲ್ಲೋ ಆಚೆ ಹೋದ. ಯಾಕೆ? ಏನಿಲ್ಲ. ಸುಬ್ಬಲಕ್ಷ್ಮಿ ಯಾರು? ನಿನ್ನನ್ನೇ ಕೇಳ್ತಿರೋದು, ಸುಬ್ಬಲಕ್ಷ್ಮಿ ಯಾರು? ಸುಬ್ಬಿ ಏನಾದ್ರೂ ಎಲ್ಲ ಹೇಳಿದ್ಲ? ಓ ಗಾಡ್. ಅಶೋಕ್, ಸುಬ್ಬಲಕ್ಷ್ಮಿ ಯಾರು? ಸುಬ್ಬಲಕ್ಷ್ಮಿ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಅದು ಯಾರು ಅಂತ ನಂಗೆ ಗೊತ್ತಿಲ್ಲ. ಹೌದಾ? ನಿಜವಾಗ್ಲೂ ನಿನ್ಗೆ ಯಾರು ಅಂತ ಗೊತ್ತಿಲ್ಲ? ನೀವು ಹೀಗೆ ಯಾಕೆ ಕೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ರಿಯಲಿ? ನಿನಗೆಲ್ಲ ವಿಷಯ ಗೊತ್ತಿದೆ ಅಶೋಕ್. ಹಾಗೆ ನನಗೂ ಎಲ್ಲ ವಿಷಯ ಗೊತ್ತಾಗುವಂತ ಟೈಮ್ ಹತ್ರ ಬರುತ್ತೆ. ಓಕೆ, ಆಲ್ ದಿ ಬೆಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.